ಹಿಂದುತ್ವದ ಸಂಘಟನೆ ಅದು ಬಹಳ ಆಕ್ರಮಣಕಾರಿಯದ್ದು. ನಮ್ಮ ನೆಲ ಅದ್ಭುತವಾದ ನೆಲ ಇದು, ಅದನ್ನು ಕೆಡಿಸ್ತಿರೋರು ಹಿಂದುತ್ವದ ಸಂಘಟನೆಗಳು. ಬೀದಿಗೆ ಬರ್ತಾರೆ, ಬೆಂಕಿ ಹಚ್ತಾರೆ. BJP ಕಾರ್ ರ್ಯಾಲಿ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಿ ಅಂತ. ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾರೂ ಕಲ್ಲು ಹೊಡೆದಿಲ್ಲ. CBI ಕೋರ್ಟ್ ಪೊಲೀಸ್ನವ್ರಿಗೆ ಮತ್ತು ಇಡೀ ವ್ಯವಸ್ಥೆಗೆ ಚೀಮಾರಿ ಹಾಕಿದೆ. ಮಾಧ್ಯಮಗಳಿಗೆ ತನಿಖೆ ಮಾಡೋ ಅಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಅವರ ತಂದೆ ಎಲೆಕ್ಷನ್ಗೆ ನಿಂತರು ಅಂತ ಹೇಳ್ಬಿಟ್ಟು ಆ ಹುಡುಗಿನ ತಗೊಂಡೋಗಿ ಕೊಲೆ ಮಾಡಿದ್ರು. ರಾಜಕೀಯ ಅಧಿಕಾರಕ್ಕಾಗಿ, ಭೂಮಿಗಾಗಿ ಹೆಣ್ಣಿನ ದೇಹ ಬಲಿಯಾಗ್ತಾ ಇದೆ. ಮೇಡಮ್, ನಿಮಗೆ ಪೊಲೀಸ್ ಅಧಿಕಾರಿಗಳು ನಿಮಗೆ ಎಷ್ಟು ಸಂಖ್ಯೆ ಸಾವಾಗಿದೆ ಅಂತ ಮಾಹಿತಿ ಕೊಟ್ಟಿಲ್ಲ. ಅದೇ ನೀವು ಕೇಳ್ತಾ ಇರೋದು, ಕಮಿಟಿ ಕೇಳ್ತಾ ಇರೋದು 500 ಜನ 600 ಜನ ಅಂತ, ಅದು ಏನು ಇಲ್ಲ. ಅವರು ಒಂದು ಮಾಹಿತಿ ಕೊಟ್ಟರು. ಕಳೆದ 5 ವರ್ಷದಲ್ಲಿ ಪ್ರತಿ ವರ್ಷ 100ಕ್ಕಿಂತ ಹೆಚ್ಚು ಅಸಹಜ ಸಾವುಗಳಾಗ್ತವೆ. ಆದರೆ ಅದು ಬರೀ ಮಹಿಳೆಯರದಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿದೆ. ಆದರೆ ಅದರಲ್ಲಿ ಮಹಿಳೆಯರೆಷ್ಟು ಪುರುಷರೆಷ್ಟು ಅನ್ನೋದಿಲ್ಲ, ಅದು ಹೇಳಿಲ್ಲ ಅವರು. ಅಧಿಕಾರಿಗಳು ವರ್ಷಕ್ಕೆ ಸಾಯ್ತೋ ನೋಡೋಣ, ಅವ್ರ ಹತ್ರ ಅಧಿಕಾರಿಗಳು ಲೀಸ್ಟ್ ಇದ್ಕೊಂಡು ತಾನೆ ಅವ್ರು ಹೇಳೋದು ನಿಮಗೆ. ಅವರು ಆ ಥರದ್ದೇನು ಕೂಡ ಹೇಳಿಲ್ಲ. ಅವ್ರು ಏನು ಹೇಳ್ತಾರೆ, ನೀವು ಕೇಳಿದರೆ ನಾವು ಮುಂಚೆ ತರ್ತಾ ಇದ್ವಿ ಅಂತ. ಸೊ ಅಧ್ಯಕ್ಷರು ಹೇಳಿದ್ರು, ನೀವೇನು LKG ಇದ್ದೀರೇನ್ರಿ, ನೀವು LKG ಇದ್ದೀರಾ, ನಾವೆಲ್ಲ ನಿಮಗೆ ಬರ್ಕೊಡ್ಬೇಕಾ ಏನೇನು ತರಬೇಕಂತ? ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವ? ನಾವು ನಿಮಗೆ ಅಂಕಿಅಂಶ ತೊಗೊಂಡು ಬನ್ನಿ, ಮಿಸ್ಸಿಂಗ್ ಕೇಸಸ್ ಎಷ್ಟು. ನಾವು ಬಂದಿರೋದು ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನ ಅಧ್ಯಯನ ಮಾಡೋಕ್ಕೆ, ಮತ್ತು ಅದನ್ನು ಹೇಗೆ ತಡೀತಿದ್ದೀರಿ ಅಂತ ಕೇಳೋಕ್ಕೆ. ಸೊ ನೀವು ಅದನ್ನು ಕೊಡಬೇಕಾಗಿರೋದು ನಿಮ್ಮ ಧರ್ಮ ಅದು. ಆದರೆ ನೀವು ನಮ್ಮನ್ನೇ ಹಿಂಗೆ ಕೇಳಿದ್ರೆ ನೀವೇನು LKG ಹುಡುಗ್ರ ನೀವು ಅಂತ ಚೆನ್ನಾಗಿ ಉಗಿದ್ರು. ಆದರೆ ಅಲ್ಲಿ ಆ ಪೊಲೀಸ್ನವ್ರಿಗೆ ಅದು ಏನೂ ತಟ್ಟಲಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ಧರ್ಮಸ್ಥಳದಲ್ಲಿ ಒಂದು ಬಹಳ ಪ್ರಭಾವಶಾಲಿಯಾದ ಬಲಾಢ್ಯರ ಕೈವಾಡ ಇತ್ತು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗ್ತಿತ್ತು. ಯಾಕೆಂದರೆ ಅದು ಅಲ್ಲಿದ್ದಂತಹ ಒಂದು ಬಲಾಢ್ಯರ ಒಂದು ಇದಿತ್ತಲ್ಲ, ಕೈವಾಡ ಏನಿತ್ತಲ್ಲ, ಅದು ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ನೇ 2015 ಅಥವಾ 16 ಶುರುವಾಗುತ್ತೆ ಅಂತಂದರೆ, ಸ್ವಾತಂತ್ರ್ಯ ಬಂದಿದ್ದೆ ಅವಾಗ ನಮಗೆ 1947 ಹೆಚ್ಚು ಕಡಿಮೆ 75-80 ವರ್ಷ ಆದಮೇಲೆ ಒಂದು ಶುರುವಾಗತ್ತೆ. 20 ವರ್ಷ ಆದಮೇಲೆ ಶುರುವಾಗತ್ತೆ ಒಂದು ಪೊಲೀಸ್ ಸ್ಟೇಷನ್ನು. ಅಂದರೆ ಇಷ್ಟೆಲ್ಲ ಸಾವುಗಳಾದಮೇಲೂ ಕೂಡ ಏನೋ ಅಲ್ಲಿ ಬಹಳ ಶಾಂತಿಯುತವಾಗಿದೆ ಆ ಪ್ರದೇಶ ಅಂದರೆ ಅದೊಂಥರ. ಬಟ್ ಅಲ್ಲೆಲ್ಲ ಇಷ್ಟೊಂದು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಈ ಥರದ್ದೆಲ್ಲ ಆಗ್ತಿದೆ, ಮತ್ತು ಸಾಮಾನ್ಯ ಜನ ಸಾಯ್ತಾ ಇದ್ದಾರೆ ಅಂತಂದರೆ ಅವರು ಈ ಥರದ ಯೋಚನೆಗಳು ಮಾಡ್ತಾರೆ ಅಂತಂದರೆ ಬಹಳ ಅಲ್ಲಿ ತುಂಬ ಬಲಾಢ್ಯರೇ ಇದ್ದಾರೆ ಅಂತ ನಮಗೆ ಇವತ್ತಿಗೂ ಕೂಡ ಅನ್ನಿಸ್ತಾ ಇದೆ. ಮೇಡಮ್, ಧರ್ಮಸ್ಥಳ ಘಟಕದಲ್ಲಿ ಹಿಂದೂ ಸಂಘಟನೆ ತುಂಬ ಜೋರಾಗಿದೆ. ಇಷ್ಟೆಲ್ಲ ಸಾವು ನೋವು ಆಗ್ತಾಯಿದ್ರು ಕೂಡ ಅವರು ಆ ಅಂದಿನದಲ್ಲಿ ಪ್ರತಿಭಟನೆ ಮಾಡಿಲ್ವಾ? ಸರ್ಕಾರ ಗಮನಕ್ಕೆ ತಂದಿಲ್ವಾ? ಸರ್, ನಾನೊಂದು ನಿಮ್ಮ ಮಾತಿಗೆ ನಾನೊಂಚೂರು ಕರೆಕ್ಷನ್ ಹಾಕ್ತೀನಿ. ಅಲ್ಲಿ ಹಿಂದೂ ಸಂಘಟನೆ ಅಲ್ಲ, ಹಿಂದುತ್ವದ ಸಂಘಟನೆ. ಏಕೆಂದರೆ ಎಲ್ಲ ಹಿಂದೂಗಳು ಆ ಪರಿಧಿಯೊಳಗೆ ಬರೋದಿಲ್ಲ. ಹಿಂದೂಗಳು ಅಂತಂದರೆ ಅವರು ಒಂದು ಧರ್ಮದ ಅಥವಾ ಒಂದು ನಂಬಿಕೆಯ ಉಳ್ಳವರು. ಈಗ ಸಾಮಾನ್ಯ ಜನರು, ನಾನು, ನೀವು ಅಥವಾ ಇನ್ನೊಬ್ಬರು, ಅದು ಯಾರೇ ಇರ್ಬೋದು, ಅವರವರ ನಂಬಿಕೆಗಳಿಗೆ ಅವರು ಬದ್ಧರಾಗಿರ್ತಾರೆ. ಬಟ್ ಹಿಂದೂಗೂ ಹಿಂದುತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದುತ್ವ ಅಂದರೆ ನನ್ನ ಧರ್ಮನೇ ಶ್ರೇಷ್ಠ ಅಂತ ಹೇಳ್ಕೊಂಡು ಹೋಗೋವಂಥವ್ರು. ಬಟ್ ನಮ್ಮ ನೆಲದ ಸಂಸ್ಕೃತಿ ಏನಿದೆ, ಎಲ್ಲರನ್ನೂ ಒಟ್ಟಿಗೆ ನಮ್ಮ ಸಹಬಾಳ್ವೆ ಇದೆ ಇಲ್ಲಿ, ನಾವೆಲ್ಲರೂ ಸೇರಿ ಹೋಗೋವಂಥವ್ರು. ಸೊ ಹಾಗಾಗಿ ಈ ಹಿಂದುತ್ವದ ಸಂಘಟನೆ ಅದು ಬಹಳ ಆಕ್ರಮಣಕಾರಿಯದ್ದು. ಇನ್ನೊಬ್ಬರನ್ನ ತುಳಿತಾ ನಾನು ಬೆಳಿಬೇಕು ಅಂತ ಹೇಳೋ ಅಂಥದ್ದು. ಸೊ ಹಾಗಾಗಿ ನಮ್ಮ ಜನ ಏನಿದ್ದಾರೆ, ಈ ನೆಲದ ಜನ, ನಾವು ನಮ್ಮ ಧರ್ಮವನ್ನು ಅಂದರೆ ಅವರವರ ಧರ್ಮವನ್ನು ನಂಬಿಕೊಂಡೇ ಇನ್ನೊಬ್ಬರ ಧರ್ಮವನ್ನು ಗೌರವಿಸ್ತಾನೆ ಸಹಬಾಳ್ವೆ ಸೌಹಾರ್ದತೆಯಲ್ಲಿ ನಂಬಿಕೆ ಇಟ್ಟವರು, ಅದನ್ನು ಆಚರಿಸ್ತಿರೋರು.
ಹಾಗಾಗಿ ನಮ್ಮ ದೇಶ ಬಹಳ ಅದ್ಭುತವಾದ ದೇಶ, ನಮ್ಮ ನೆಲ ಅದ್ಭುತವಾದ ನೆಲ ಇದು, ಸೌಹಾರ್ದತೆಯ ನೆಲ. ಅದನ್ನು ಕೆಡಿಸ್ತಿರೋರು ಹಿಂದುತ್ವದ ಸಂಘಟನೆಗಳು ಒಂದು. ಎರಡನೇದು, ನೀವು ಕೇಳಿದ ಪ್ರಶ್ನೆಗೆ, ಧರ್ಮಸ್ಥಳದ ಪ್ರಶ್ನೆಗೆ, ಧರ್ಮಸ್ಥಳದಲ್ಲಿ ಅವರು ಯಾರಿವಾಗ ಏನು ಮಾಡ್ತಿದ್ದಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಒಂದು BJP ಏನಿದೆ ಇವತ್ತು, ಅವರು ಎಂದೂ ಕೂಡ ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಇನ್ನೊಂದು ಕೇಸ್ ಆಗಿರ್ಬೋದು, ಯಾರಾದರೂ ಒಬ್ಬ ಮುಸ್ಲಿಂ ಅಂತ ಏನಾದರೂ ಬಂದರೆ ಅಲ್ಲಿ ತಕ್ಷಣ, ಅಥವಾ ಕ್ರಿಶ್ಚಿಯನ್ ಅಂತ ಏನಾದರೂ ಬಂದರೆ ತಕ್ಷಣ ಬೀದಿಗೆ ಬರ್ತಾರೆ, ಬೆಂಕಿ ಹಚ್ತಾರೆ, ಆಮೇಲೆ ಗಲ್ಲಿಗೇರಿಸಿ ಅಂತ ಶುರು ಮಾಡ್ತಾರೆ. ನೋಡಿ, ನಾವಂತೂ ಮಹಿಳಾ ಸಂಘಟನೆಗಳಾಗಲಿ ಅಥವಾ ನಾವು ಒಂದು ಎಲ್ಲರೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋವಂಥ ಜನ, ನಾವು ಯಾರನ್ನೂ ಗಲ್ಲಿಗೇರಿಸಿ ಅಂತ ಹೇಳೋ ಜನ ಅಲ್ಲ. ಏಕೆಂದರೆ ನಮಗೆ ಆ ಅಧಿಕಾರ ಇಲ್ಲ, ಪ್ರಜಾಪ್ರಭುತ್ವ ಇದು. ಸೊ ನಾವಿವತ್ತು ಅವ್ರನ್ನ ಕೇಳ್ತಿರೋದು, ಕಾರ್ ರ್ಯಾಲಿ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು ಕಾರ್ ರ್ಯಾಲಿ? ಯಾರಿಗೋಸ್ಕರ ಮಾಡಿದ್ರು? ಕಾರ್ ರ್ಯಾಲಿ ಮಾಡಿ ಇಲ್ಲಿ ಯಾರ್ಯಾರು ಕೊಲೆ ಆಗಿದೆ, ಯಾರ್ಯಾರು ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಕಾರ್ ರ್ಯಾಲಿ ಮಾಡಿದ್ರ? ಇಲ್ಲ. ಕಾಂಗ್ರೆಸ್ನವ್ರು ಮಾಡಿದ್ರು, ಅವರು ಕಾರ್ ರ್ಯಾಲಿ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಅವರು ಇವ್ರಿಗೆ ಪೈಪೋಟಿಯಾಗಿ ಅವ್ರು ಮಾಡಿದ್ರು. ಇದು ಏನು ನಡೀತಿದೆ ಇಲ್ಲಿ? ನಾವು ಇಷ್ಟೇ ಕೇಳೋದು, ನಾವು ಕಾರ್ ರ್ಯಾಲಿ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಿ ಅಂತ. ಆ ಕ್ಷೇತ್ರಕ್ಕೆ ಯಾರು ಏನು ಮಾಡಿದ್ದಾರೆ ಸರ್? ಇವತ್ತು ಯಾರು ಏನೂ ಅಪಚಾರ ಮಾಡಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾರೂ ಕಲ್ಲು ಹೊಡೆದಿಲ್ಲ, ಯಾರೂ ಏನೂ ಮಾಡಿಲ್ಲ. ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ನಾವು ಕೇಳ್ತಾ ಇರೋದು ಇಷ್ಟೇ, ಧರ್ಮಸ್ಥಳ ಅನ್ನೋ ಒಂದು ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಏನು ಸಾವುಗಳಾಗಿವೆ, ಅಸಹಜ ಅಥವಾ ಅನುಮಾನಾಸ್ಪದವಾದ ಸಾವುಗಳಾಗಿವೆ, ಮತ್ತು ನಮಗೆ ಗೊತ್ತಾಗಿರೋ ಅಂಥ ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೂ ಕೂಡ ಯಾವ್ಯಾವುದು ಕೊಲೆಗಳಾಗಿವೆ, ಅತ್ಯಾಚಾರಗಳಾಗಿವೆ, ಅವುಗಳಿಗೆ ನೀವು ನ್ಯಾಯ ಒದಗಿಸಿ, ಅವುಗಳ ಕೊಲೆಗಾರರು ಯಾರು, ಅತ್ಯಾಚಾರಿಗಳು ಯಾರು ಅಂತ ಪತ್ತೆ ಮಾಡಿ ಅಂತ ನಾವು ಹೇಳ್ತಿರೋದು ಯಾರಿಗೆ? ಸರ್ಕಾರಕ್ಕೆ, ಅಂದರೆ ಸರ್ಕಾರದ ವ್ಯವಸ್ಥೆಗೆ, ಪೊಲೀಸ್ರಿಗೆ ಹೇಳ್ತಿದ್ದೀವಿ. ನೀವು ಅದನ್ನು FIR ದಾಖಲೆ ಮಾಡಿ ಸರಿಯಾಗಿ. ಇನ್ಫ್ಯಾಕ್ಟ್ ಸೌಜನ್ಯ ಕೇಸಲ್ಲಿ CBI ಕೋರ್ಟ್ ಪೊಲೀಸ್ನವ್ರಿಗೆ ಮತ್ತು ಇಡೀ ವ್ಯವಸ್ಥೆಗೆ ಛೀಮಾರಿ ಹಾಕಿದೆ. ನೀವು ಸರಿಯಾಗಿ ಸಾಕ್ಷಿಗಳನ್ನ ನೀವು ಇಟ್ಕೊಂಡಿಲ್ಲ, ನಾಶ ಮಾಡಿದ್ದೀರಾ ಅಂಥೇಳಿ ಸರ್ಕಾರಕ್ಕೆ ಹೇಳಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ, ಕ್ರಮ ಜರುಗಿಸಿ ಅಂತ ಹೇಳಿದೆ. ಸೊ ಇಡೀ ವ್ಯವಸ್ಥೆ ಇವತ್ತು ಬುರುಡೆ ಹಿಂದೆ ಹೋಗ್ತಾ ಇದ್ದಾರೆ ಹೊರತು ಯಾರು ಕೂಡ ಇಷ್ಟು ದಿನ ಆಗಿರುವಂಥ ಕೇಸ್ಗಳು ಯಾಕೆ ನೀವು ಮರು ತನಿಖೆ ಮಾಡಿ ಅಂತ ಕೇಳ್ತಾ ಇಲ್ಲ. ಮರು ತನಿಖೆ ಮಾಡಿ, ಇವತ್ತು ಅದಕ್ಕೆ ಸಾಕ್ಷಿಗಳು ಸಿಗ್ತಾರೆ, ಹೊರಗೆ ಬರ್ತಿದ್ದಾರೆ ಜನ. ಎಲ್ಲೋ ಒಂದು ಕಡೆ ಸರ್ಕಾರ ನಾವು SIT ರಚನೆ ಮಾಡಿದ್ದೀವಿ, ತನಿಖೆ ಮಾಡ್ತವೆ, ಅಲ್ಲಿ ನೋಡಿದರೆ ಸುಳ್ಳು ಅಂತ ಮಾಹಿತಿ ಹೇಳ್ತಿದ್ದಾರೆ ಮೇಡಮ್. ಈಗ ಹೆಂಗಾಗಿದೆ ಅಂದರೆ, ಅಲ್ಲಿ ಬುರ್ಡೆ ಅವ್ರು ಹೇಳಿದ ಜಾಗದಲ್ಲಿ ಬುರ್ಡೆ ಸಿಕ್ಕಲಿಲ್ಲ, ಸುಳ್ಳು. ಮಾಧ್ಯಮಗಳಿದ್ದಾವಲ್ಲ, ಮಾಧ್ಯಮಗಳು ತುಂಬ ಸುಳ್ಳುಗಳನ್ನ ಬಿತ್ತರಿಸ್ತಾ ಇವೆ. ನಾವು SIT ಏನೂ ಹೇಳಿಲ್ಲ, SIT ಹೇಳೋ ತನಕ ನಾವು ಯಾಕೆ ಕಾಯಬಾರ್ದು? SIT ಹೇಳಿಕೆ ಕೊಡಲಿ ಅಧಿಕೃತವಾಗಿ, ಅಲ್ಲಿ ತನಕ ನಾವು ಯಾಕೆ ಕಾಯೋದಿಲ್ಲ? SIT ತನಿಖೆ ಮಾಡ್ತಿರೋದು ಮಾಧ್ಯಮಗಳು, SITನೋ? ಮಾಧ್ಯಮಗಳಿಗೆ ತನಿಖೆ ಮಾಡೋ ಅಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ? SIT ತನಿಖೆ ಮಾಡ್ತಾ ಇರೋದು, ವಿಶೇಷ ತನಿಖಾ ತಂಡ ಅದಕ್ಕೆ ಅಧಿಕಾರ ಕೊಟ್ಟಿರೋದು. ಆಮೇಲೆ ಅವ್ರಿಗೆ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅನ್ನೋ ಅಧಿಕಾರ ಕೊಟ್ಟಿದ್ದಾರೆ. ಯಾರು ಆ ಥರ ನೊಂದವರಿದ್ದಾರೆ ಅಂಥವರೆಲ್ಲ ಹೋಗಿ ಅವರಿಗೆ ಒಂದು ದೂರನ್ನು ಕೊಡಬಹುದು. ಆದರೆ ಆ ದೂರನ್ನು ಕೊಡಬೇಕಾದ್ರೂ ಅವರಿಗೆ ಒಂದು ಭಯ ತೋರಿಸ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೋ ಏನೋ ಅಂತ. ಅವರಿಗೆ ಯಾರು ದೂರು ಕೊಡ್ತಾರೆ, ಯಾರು ಸಾಕ್ಷಿ ಒದಗಿಸ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಸುರಕ್ಷತೆ ಒದಗಿಸ್ಬೇಕು, ಭದ್ರತೆ ಒದಗಿಸ್ಬೇಕು ಅಂತ ನಾವೆಲ್ಲರೂ ಕೇಳಬೇಕಾಗತ್ತೆ, ಆಗ್ರಹಿಸಬೇಕಾಗತ್ತೆ ಸರ್ಕಾರನ. ಏಕೆಂದರೆ ದೂರು ಕೊಡೋದಾಗಲಿ ಸಾಕ್ಷಿ ಕೊಡೋದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಲ್ಲಿ. ಏಕೆಂದರೆ ಉದಾಹರಣೆಗೆ
ಇವತ್ತು ಧರ್ಮಸ್ಥಳದಲ್ಲಿ ಬರೀ ಇಷ್ಟೇ ಅಲ್ಲ, ಈ ಮೈಕ್ರೋ ಫೈನಾನ್ಸ್ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳು ನಡೆಸ್ತಿದ್ದಾರಲ್ಲ, ಅದು ಅಲ್ಲೇ ಎಷ್ಟೊಂದು ದೌರ್ಜನ್ಯಗಳನ್ನ ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಜನ ಕೂಡ ಹೇಳ್ತಾ ಇದ್ದಾರೆ ಅದನ್ನು. ಮೇಡಮ್, ನಮ್ಮದೇ ಒಂದು ಸಾರಿಗೆ ಚಾನಲ್ ಇದರಲ್ಲಿ ಧರ್ಮಸ್ಥಳ ಹತ್ತಿರ ಒಂದು ಅದು ಹಳ್ಳಿ, ಒಂದು ಪುಟ್ಟ ಗ್ರಾಮದಲ್ಲಿ ಧರ್ಮಸ್ಥಳ ಸೊಸೈಟಿ ಅವರು ಫೈನಾನ್ಸ್ ಅಂದರೆ ಚೀಟಿ ಅಂತ ಕರೀತಾರೆ. ಆ ಕಡೆ ಅದು ಸಂಘದ ಚೀಟಿ ಅಂತ ಕರೀತಾರೆ, ಧರ್ಮಸ್ಥಳ ಸಂಘದ ಚೀಟಿ. ಈ ಮಳೆ ಏನು ಮಾಡ್ತಾರೆ, ಸಂಘತ್ಕೊಂತಾರೆ, ಕಟ್ಟಿರೋಂಥಕ್ಕೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಕಾಲ ಮೇಲೆ ಕಾಲು ಕುತ್ತಾಕೊಂಡು ಬಡ್ಡಿ ಬಂದು ಉಸ್ಲಿಂ ಮಾಡ್ತಾರೆ. ನನ್ನ ಮಾಧ್ಯಮಲ್ಲೂ ಪ್ರಚಾರ ಮಾಡಿದ್ದೆ ಮೇಡಮ್. ಅದ್ರ ಬಗ್ಗೆ ಒಂದು ಸಂಪೂರ್ಣ ಒಂದು ಇದು ಕೊಡಿ ಮೇಡಮ್, ನಿಮ್ಮ ಅನಿಸಿಕೆ ಪ್ರಕಾರ, ನಿಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಒಂದು ವಿವರಣೆ ಕೊಡಿ ಮೇಡಮ್. ಸರ್, ಈಗ ನೋಡಿ, ಧರ್ಮಸ್ಥಳದ ಸ್ವಸಹಾಯ ಸಂಘಗಳು ಏನಿವೆ ಅದು ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಸೊ ಒಂದು ಅದರಲ್ಲಿ ನಮಗೆ ಗೊತ್ತಿರೋವಂಥ ಮಾಹಿತಿ ಪ್ರಕಾರ ಮತ್ತು ಜನ ಹೇಳೋ ಹಾಗೆ ಅತಿ ಹೆಚ್ಚು ಬಡ್ಡಿನ ವಸೂಲಿ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಲಂಗಿಲ್ಲ ಲಗಾಮಿಲ್ಲ. ಈ ಸರ್ಕಾರ ಮಾಡಿರೋಂಥ ಮೊನ್ನೆ ಒಂದು ಕಾಯ್ದೆ ಮಾಡ್ತಲ್ಲ, ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ, ಅದರೊಳಗೂ ಕೂಡ ಇವ್ರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವರು RBI ಇಂದ ಡೈರೆಕ್ಟಾಗಿ ಏನೋ ಬರ್ತಾರೆ ಅಂತ ಇದನ್ನು ನಾನು ಕೇಳ್ಪಟ್ಟಿದ್ದೇನೆ. ಸೊ ಅದರಲ್ಲೂ ಬರಲ್ಲ ಅನ್ನೋದು ಒಂದು ಸುದ್ದಿ ಇದೆ. ಹಾಗಾದರೆ ಇವರಿಗೆ ಯಾವುದೇ ಈ ನೆಲದ ಕಾನೂನುಗಳು ಅಪ್ಲೈ ಆಗೋದಿಲ್ವಾ, ಅನ್ವಯ ಆಗೋದಿಲ್ವಾ? ಅಲ್ಲಿ ದೌರ್ಜನ್ಯ ಅಂದರೆ ಬರೀ ಈ ಕೊಲೆಗಳು ಮಾತ್ರ ಅಲ್ಲ, ಇನ್ನೂ ಅನೇಕ ರೀತಿಗಳ ದೌರ್ಜನ್ಯಗಳು ನಡೀತಾ ಇದೆ. ಇದನ್ನು ಯಾರು ಕೇಳೋರಿಲ್ವಾ? ಎಲ್ಲ ಇವಾಗ ನೋಡಿ, ಉದಾಹರಣೆಗೆ ಪದ್ಮಲತಾ ಕೊಲೆ ಆಗಿದ್ಯಾಕೆ? ಅಲ್ಲಿ ಇದು ಬರೀ ಹೆಣ್ಣು ಮಕ್ಕಳ ಮೇಲಿನ ಒಂದು ಕಾಮಾಂಧರ ಅತ್ಯಾಚಾರ ಅಲ್ಲ. ಇದು ಪದ್ಮಲತಾ ಕೊಲೆ ಆಗಿದ್ದು ಅವರ ತಂದೆ ಎಲೆಕ್ಷನ್ಗೆ ನಿಂತರು ಅಂತ ಹೇಳಿಬಿಟ್ಟು ಆ ಹುಡುಗಿನ ತೊಗೊಂಡೋಗಿ 56 ದಿನ ಇಟ್ಕೊಂಡು ಕೊಲೆ ಮಾಡಿದ್ದು. ಅಂದರೆ ಒಂದು ಹೆದರ್ಸೋಕ್ಕೆ, ಇನ್ಯಾರಾದರೂ ಇಲ್ಲಿ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನಿಗೆ ನಿಲ್ಲೋ ಧೈರ್ಯ ಮಾಡಿದ್ರೆ ನಿಮಗೆಲ್ಲ ಇದೇ ಗತಿ ಆಗತ್ತೆ ಅನ್ನೋ ಒಂದು ಬೆದರಿಕೆ ಹಾಕೋ ಅಂಥದ್ದು ಏನಿದು. ಆಮೇಲೆ ವೇದವಲ್ಲಿ ಅವರ ಕತೆ ಏನು? ಅವರು ಶಿಕ್ಷಕಿಯಾಗಿದ್ದರು. ಆ ಶಿಕ್ಷಕಿ ಅವರು ಪ್ರಮೋಷನ್ ಕೇಳಿದ್ರು. ಪ್ರಮೋಷನ್ ಅವ್ರಿಗೆ ಡ್ಯೂ ಇತ್ತು, ಸಿಗಬೇಕಾಗಿತ್ತು. ಆದರೆ ಅವ್ರನ್ನ ಬೈಪಾಸ್ ಮಾಡಿ ಅವ್ರನ್ನ ತಳ್ಳಿ ಹಾಕಿ ಬೇರೆ ಯಾರಿಗೋ ಕೊಟ್ಟರು, ಅವ್ರಿಗೆ ಬೇಕಾದವ್ರಿಗೆ. ಹಾಗಾಗಿ ಅವರು ಅದನ್ನು ವಿರೋಧ ಮಾಡಿ ಪ್ರತಿರೋಧ ತೋರಿಸಿದ್ದಕ್ಕೆ ಅವ್ರ ಮನೆ ಒಳಗೇನೆ ಗಂಡ ಇಲ್ಲದೆ ಇರೋವಂಥ ಸಮಯದಲ್ಲಿ ಅವರನ್ನು ಕೊಲೆ ಮಾಡ್ತಾರೆ. ಅವ್ರ ಮೇಲೆ ಬೆಂಕಿ ಹಕ್ಕಿ ಸುಡ್ತಾರೆ. ಆಮೇಲೆ ಆತ್ಮಹತ್ಯೆ ಅಂತಾರೆ. ಯಾವಾಗ ಪೊಲೀಸ್ನವ್ರ ಹತ್ರ ಗಂಡ ಮನೆಗೆ ಬಂದು ನೋಡಿ ಅದನ್ನು FIR ಮಾಡ್ಸೋಕ್ಕೆ ಹೋಗ್ತಾರೆ, ಆವಾಗ ಮಾಡಲ್ಲ FIR. ಇವ್ರು ಗಲಾಟೆ ಮಾಡಿ ಅದನ್ನು ಆತ್ಮಹತ್ಯೆ ಅಂತ ಮಾಡ್ತಾರೆ, ರಿಜಿಸ್ಟ್ರ್ ಮಾಡೋಕ್ಕೆ ಹೋಗ್ತಾರೆ. ಇವ್ರು ಗಲಾಟೆ ಮಾಡಿ ಇಲ್ಲ ನೀವು ಮರ್ಡರ್ ಕೇಸೇ ರಿಜಿಸ್ಟ್ರ್ ಮಾಡಬೇಕು ಅಂದಾಗ ಕೊನೆಗೆ ಇವ್ರನ್ನೇ ಮರ್ಡರರ್ ಅಂತ ಮಾಡ್ತಾರೆ, ನೀನೇ ಕೊಲೆಗಾರ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಮಾಡ್ತಾರೆ. ಇದು ಒಂದು ನಾನು ಹೇಳ್ತಾ ಇರೋದು, ಇಡೀ ವ್ಯವಸ್ಥೆ ಎಂಥ ಕೆಟ್ಟ ವ್ಯವಸ್ಥೆ ಅಂತ. ಇನ್ನು ಯಮುನಾ ಮತ್ತು ನಾರಾಯಣ ಅವರ ಜೋಡಿ ಕೊಲೆನೂ ಭೂಮಿಗಾಗಿ ಆಗಿರೋ ಕೊಲೆ. ಅದು ಅವರು ನಿಂದು ಭೂಮಿ ಬಿಟ್ಕೊಡು ಅಂತ ಕೇಳ್ತಾರೆ. ಇವ್ರು ಭೂಮಿ ಬಿಟ್ಕೊಡಲ್ಲ ಅಂತಾರೆ. ನನ್ನ ತಂದೆ ಕಡೆಯಿಂದ ಬಂದಿರೋ ಭೂಮಿ ನನಗೆ ಇದು ಬಿಟ್ಟರೆ ಬೇರೆ ಇಲ್ಲ, ನಾನು ಬಿಟ್ಕೊಡಲ್ಲ ಅಂತ. ಅವ್ರು ಬಿಟ್ಕೊಡಲ್ಲ ಅಂದಿದ್ದಕ್ಕೆ ಅವ್ರನ್ನ ಹಾಡಾಗ್ಲಲ್ಲೇ ಹೋಗಿ ಕೊಲೆ ಮಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ ಇಲ್ಲಿವರೆಗೂ. ಅದನ್ನು ಪತ್ತೆ ಮಾಡೋ ಜವಾಬ್ದಾರಿ ಅಲ್ಲಿ ಪೊಲೀಸರಿಗಿತ್ತು, ಅವ್ರು ಮಾಡೋದಿಲ್ಲ. SP ಹತ್ರ ಅವ್ರ ಮಗ ಹೋದರೂ ಕೂಡ ಅದು ಪತ್ತೆ ಆಗೋದಿಲ್ಲ. ಸೊ ಇಲ್ಲಿ ಅಧಿಕಾರಕ್ಕಾಗಿ, ಆಮೇಲೆ ರಾಜಕೀಯ ಅಧಿಕಾರಕ್ಕಾಗಿ, ಆಮೇಲೆ ಇನ್ನೊಂದು ಭೂಮಿಗಾಗಿ, ಇದೆಲ್ಲದಕ್ಕೂ ಹೆಣ್ಣಿನ ದೇಹ ಬಲಿಯಾಗ್ತಾ ಇದೆ ಅಲ್ಲ. ಇದನ್ನು ನಾವು ಯಾವ ಥರ ನೋಡಬೇಕಿದು? ಇದನ್ನು ಅಂದರೆ ಹೆಣ್ಣು ಇಷ್ಟೊಂದು ಹೆಣ್ಣಿನ ದೇಹ, ಇವರೇ ಹೇಳ್ತಾರೆ
ಇದನ್ನು ಯಾರೂ ಬಿ ಜೆ ಪಿನವರು ಪ್ರಶ್ನೆ ಮಾಡಲ್ವಾ? ಇಲ್ಲಿ ಹೇಳ್ತಾರೆ ಭಾರತ ಮಾತೆ ಅಂತಾರೆ, ಎಲ್ಲರಿಗೂ ಮಾತೆ ಅಂತಾರೆ, ಹಾಗೆ ಯತ್ರ ನಾರ್ಯಸ್ತು ರಮಂತೆ ಎಲ್ಲ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹಾಗಿದ್ರೆ? ಇದನ್ನು ಎಲ್ಲ ಸರ್ಕಾರಗಳು ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾರೂ ಪತ್ತೆ ಮಾಡಿಲ್ಲ. ಅಂದರೆ ಇಂಥ ಸರ್ಕಾರಗಳು ಈ ನಮ್ಮ ಜನರಿಗೆ ಲಾಯಕ್ಕಿದವ?